ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಯಾವುದು ಅಂತಂದರೆ ನಾವು ಟ್ರಿಪ್ಗೆ ಹೋಗೋ ಹಿಂದಿನ ವಿಡಿಯೋ ಆಗಿರುತ್ತೆ. ಈಗ ನಾನು ಹೊರಡೋಕ್ಕೆ ಅಲ್ಲೇ ಚಟ್ನಿ ಪುಡಿ ಮತ್ತು ಟೊಮೊಟೊ ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲೇ ಅಡುಗೆನ ಮಾಡ್ಕೊಬೇಕು ಅಂದ್ಬಿಟ್ಟು ಚಟ್ನಿ ಎಲ್ಲ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಚಟ್ನಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಟೊಮೊಟೊ ಚಟ್ನಿ ಒಂದಿದ್ದರೆ 1 ತಿಂಗಳು ಬೇಕಾದರೂ ನಾವು ಇಟ್ಕೊಂಡು ತಿನ್ಬೋದು. ಯಾವುದೇ ರೀತಿ ಏನೂ ಆಗೋದಿಲ್ಲ. ಅದೆಲ್ಲ ರೆಡಿ ಎಲ್ಲ ಮಾಡಿಕೊಂಡು ಮತ್ತು ಮಾರ್ನಿಂಗು ಬೆಳಗ್ಗೆನೇ ಬಿಡಬೇಕು ಅಂತ ಪ್ಲ್ಯಾನಿಂಗ್ ಬಿಡಬೇಕು ಅಂದ್ಕೊಂಡ್ರೆ ಆದರೆ ಆಗಲಿಲ್ಲ. 12 ಗಂಟೆ ಆಗಿತ್ತು. ನಾವೆಲ್ಲ ರೆಡಿಯಾಗಿ ಹೊರಡೋಕ್ಕೆ ಇವಾಗ ನಾವು ಹೊರಡ್ತಾ ಇದ್ದೀರಿ. ಮತ್ತು ಅಲ್ಲಿಂದ ನಮ್ಮಪ್ಪನ ಕೂಡ ಪಿಕಪ್ ಮಾಡಿಕೊಂಡು ಮತ್ತು ಹೊರಡೋಷ್ಟೊತ್ತಿಗೆ 4 ಗಂಟೆಯೇ ಆಯಿತು. ಇವಾಗ ನಾವು ಹೋಗ್ತಿರೋದು ಬಂದು ಮಡಿಕೇರಿ ಪ್ಲೇಸು ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ವೀಡಿಯೋನ ಮಾಡ್ಕೊತಿದ್ರಿ. ಮತ್ತು ಟೈಮಿಂಗ್ಸ್ ಆಗಿತ್ತಲ್ಲ, ಲೇಟಾಗಿತ್ತು. ಅದಕ್ಕೋಸ್ಕರ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಮತ್ತು ಕಳ್ಳೆ ಇತ್ತು, ಕಳ್ಳೆ ಕೂಡ ತೊಗೊಂಡು ಹೊರಟು ಬಂದು ನಾವು ಬಂದಿದ್ದು ರಾಜಾ ಸೀಟು. ಬರೋಷ್ಟೊತ್ತಿಗೆ ಸ್ವಲ್ಪ ಕ್ಲೋಸಿಂಗ್ ಆಗಿತ್ತು. ಅದಕ್ಕೋಸ್ಕರ ನೈಟ್ ಹೋಗೋಷ್ಟೊತ್ತಿಗೆ ಲೇಟಾಗಿತ್ತು. ಅದಕ್ಕೋಸ್ಕರನೇ ಕ್ಲೋಸಿಂಗ್ ಆಗಿತ್ತು. ನಾವು ಹೋದ್ರಿ ಅಷ್ಟರಲ್ಲೇ ಕ್ಲೋಸ್ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ನೈಟ್ ಮಲ್ಕೊಂಡು ಮತ್ತು ಬೆಳಗ್ಗೆ ಹೋಗೋಣ ಅಂದ್ಬಿಟ್ಟು ರೂಮ್ ಕೂಡ ಮಾಡಿಕೊಂಡು ನೋಡಿ, ಇದೆ ಕಾವೇರಿ ಹೋಟೆಲ್ಲು. ಇಲ್ಲೇ ಇದ್ದಿದ್ದು. ನೈಟ್ ಇಲ್ಲೇನು ಊಟ ಏನೂ ಸಿಗೋಲ್ಲ. ಮತ್ತು ನಾವು ಈಚೆ ಹೋಗಿನಿ ಊಟ ಮಾಡ್ಕೊಂಬಂದಿದ್ರಿ. ಸ್ವಲ್ಪ ನೈಟ್ ಏನೂ ರೂಮಲ್ಲೆಲ್ಲ ಅಡುಗೆ ಮಾಡಬೇಡ್ರಿ ಅಂತ ಹೇಳಿದರು. ಅದಕ್ಕೋಸ್ಕರ ಇನ್ನೇನು ಮಾಡೋದು ಅಂದ್ಬಿಟ್ಟು ಆಚೆನೇ ಹೋಗಿ ಊಟನೆಲ್ಲ ಮುಗಿಸ್ಕೊಂಡು ಮತ್ತು ನೈಟ್ ಬಂದಲ್ಲೇ ಮಲ್ಕೊಂಡು ತಿರ್ಗಾ ಮಾರ್ನಿಂಗ್ ಎದ್ದು ಬಿಸಿನೀರೆಲ್ಲ ಬರ್ತಿತ್ತು, ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ರೆಡಿ ಎಲ್ಲ ಹಾಕ್ಬಿಟ್ಟು ಮತ್ತು ಹೊರಟ್ರಿ ನಾವು ರಾಜಾ ಸೀಟ್ ಪ್ಲೇಸ್ನ ನೋಡೋಕ್ಕೆ ಅಂತಲೇ. ತುಂಬಾ ಚೆನ್ನಾಗಿತ್ತು. ತುಂಬ ಹಸಿರಾಗಿತ್ತು ಪ್ಲೇಸ್ ಎಲ್ಲ. ನೋಡಲಿಕ್ಕೆ ಒಂಥರ ಖುಷಿಯಾಗುತ್ತೆ. ಅಲ್ಲಿ ಪ್ರಾಣಿಗಳ ಟ್ಯಾಚುನ ಇಟ್ಟಿದ್ರು, ತುಂಬಾ ಚೆನ್ನಾಗಿದ್ವು. ನಾನು ಲಾಸ್ಟಲ್ಲಿ ಸ್ವಲ್ಪ ಫೋಟೋನ ಕೂಡ ಆ್ಯಡ್ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಬಂದಿದ್ದು ನಾವು ಮಡಿಕೇರಿ ಕೋಟೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಇದು ಕೂಡ. ಇಲ್ಲಿ ಮತ್ತು ಇಲ್ಲಿ ಒಂದು ಸರ್ಕಾರಿ ವಸ್ತು ಸಂಗ್ರಹಣೆ ಅಂತ ಕೊಠಡಿ ಕೂಡ ಇತ್ತು. ಅದನ್ನು ಬೀಗ ಹಾಕಿದ್ರು. ಅದಕ್ಕೋಸ್ಕರನೇ ನಾವು ಕೂಡ ಒಂದ್ಸಲಿ ಕೋಟೆನ ಸುತ್ತು ಓಡಾಡೋಣ ಅಂದ್ಬಿಟ್ಟು ಓಡಾಡ್ತಿದ್ದೀರಿ. ಇಲ್ಲಿ ನೋಡಿ, ಇಲ್ಲಿ ಕೋಟೆ ಹತ್ರ ಬಂದು ವ್ಯೂ ಯಾವ ರೀತಿ ಇದೆ ಅಂತಂದರೆ, ಈಚೆಯಿಂದ ನೋಡಿದ್ರೆ ಅಲ್ಲಿ ಕಿಂಡಿಯಿಂದ ನೋಡಿದ್ರೆ ನಮ್ಗೆ ಈಚೆಗಡೆ ಮನೆಯೆಲ್ಲ ಇರ್ತಲ್ಲ, ಅವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡೋಕೆ ಒಂಥರ ಖುಷಿಯಾಗುತ್ತೆ. ಮತ್ತು ಅಲ್ಲಿಂದ ನಾವು ಅಲ್ಲಿಂದ ಬಂದು ಅಬ್ಬೆ ಫಾಲ್ಸ್ಗೆ ಬಂದ್ರಿ. ಅಲ್ಲಿ ಟಿಕೆಟ್ ಕೂಡ 10 ರೂಪಾಯಿ, ಒಬ್ರಿಗೆ 10 ರೂಪಾಯಿ ತೊಗೊಂಡ್ರು. ಚಿಕ್ಕ ಹುಡುಗ್ರಿಗೆ ಏನೂ ತೊಗೊಳಲ್ಲ. ನನಗಂತೂ ಸ್ಕೂಲಲ್ಲಿ ಚಿಕ್ಕ ಹುಡುಗರಾಗಿ ಒಂದ್ಸಲಿ ಟ್ರಿಪ್ ಕರ್ಕೊಂಡೋಗಿದ್ರು, ಅದೇ ನೆನಪಾಯಿತು. ತುಂಬಾ ಚೆನ್ನಾಗೈತೆ ನೋಡಿರಿ. ತುಂಬಾ ನೀರು ಕೂಡ ತುಂಬಾ ಚೆನ್ನಾಗಿ ಹರಿತಾ ಇತ್ತು. ಮತ್ತು ನಾವು ಕೂಡ ಸ್ವಲ್ಪ ವೀಡಿಯೋನ ಕೂಡ ಮಾಡಿಕೊಂಡು ಸ್ವಲ್ಪ ಫೋಟೋ ಕೂಡ ತೊಗೊಂಡು ಮತ್ತು ನಾವು ಅಲ್ಲಿಂದ ಹೊರಡ್ತಾ ಇದ್ದೀರಿ. ಮೆಟ್ಲು ಬರುವಾಗ ಅಷ್ಟು ಏನೂ ಅನಿಸಲ್ಲ, ಮತ್ತು ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಸುಸ್ತಾಗುತ್ತಿದೆ. ಮತ್ತು ಅಲ್ಲಿ ಬಂದು ನಾವು ಸ್ನ್ಯಾಕ್ಸ್ ಅನ್ನೋದನ್ನು ಸ್ವಲ್ಪ ತಿಂದ್ಕೊಂಡು ಮತ್ತು ನಾವು ಅಲ್ಲಿಂದ ಸ್ವಲ್ಪ ಅಲ್ಲೇ ಸ್ವಲ್ಪ ಮುಂದೆ ಹೋಗಿ ಅಡುಗೆನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಕಾರೆಲ್ಲ ಪಾರ್ಕಿಂಗ್ ಮಾಡಿ ತೊಗೊಂಡೋಗಿದ್ರಿ. ಎಲ್ಲನೂ ಅಡುಗೆ ಕೂಡ ಮಾಡಿಕೊಂಡು ತಿಂದ್ರಿ. ಅಲ್ಲಿಂದನೇ ನಾವು ಗೋಲ್ಡನ್ ಟೆಂಪಲ್ಗೆ ಹೊರಡ್ತಾ ಇರೋದು. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಾವು ಸ್ಕೂಲ್ ಡೇಸಲ್ಲಿ ಬಂದಿರೋ ಅಂಥದ್ದು. ಈಗ ಬಂದರೆ ನೆನಪಾಗುತ್ತೆ, ನಾವು ಅವಾಗ ಬಂದಿದ್ರಲ್ಲ ಅನ್ನೋದು. ಇವಾಗ ತುಂಬಾ ಚೆನ್ನಾಗಿ ನೆನಪಾಗುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಪಾರ್ಟ್ 2 ವಿಡಿಯೋ ಮತ್ತೊಂದ್ಸಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ನೋಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.